ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನಾನು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ರುಟೀನ್ ಸ್ಟಾರ್ಟ್ ಆಗೋದೇ ಗಿಡಗಳಿಗೆ ನೀರು ಹಾಕೋದ್ರಿಂದ. ಯಾಕೆಂದರೆ ಸಮ್ಮರ್ ಆಗಿರೋದ್ರಿಂದ ನಾವು ಸಂಜೆ ಹಾಕಿದರೂ ಕೂಡ ಆಲ್ಮೋಸ್ಟ್ ಗಿಡಗಳು ತುಂಬ ಡ್ರೈ ಆಗಿರುತ್ತೆ. ಹಾಗಾಗಿ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಗಿಡಗಳಿಗೆ ನೀರು ಹಾಕೋದು ನನ್ನ ಮಾರ್ನಿಂಗ್ ಫಸ್ಟ್ ರುಟೀನ್ ಸ್ಟಾರ್ಟ್ ಆಗೋದೆ. ಅಲ್ಲಿಂದ ಆಮೇಲೆ ಉಳಿದಿದ್ದ ಕೆಲಸನ ನಾನು ಮಾಡ್ಕೋತೀನಿ. ಹಾಗಿದ್ರೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದನ್ನು ಕೆಲಸ ಮುಗಿಸ್ಕೊಂಡು ಬಂದ ನಂತರ, ಗಿಡಗಳಿಗೆ ನೀರು ಹಾಕಿದ ನಂತರ ಬಂದು ಸ್ವಲ್ಪ ಪಾತ್ರೆಗಳಿದ್ವು, ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಹಾಕ್ಕೊಂಡು, ಯಾಕೆಂದರೆ ತಿಂಡಿಗೆ ರೆಡಿ ಮಾಡಬೇಕಲ್ವ. ಥರ್ಸ್ಡೇ ಆಗಿರೋದ್ರಿಂದ ಪೂಜೆ ಆದಷ್ಟು ಬೇಗ ಮುಗಿಸಿ ಡ್ಯೂಟಿಗೆ ಹೊರಡೋಷ್ಟರಲ್ಲಿ ಎಲ್ಲ ಕೆಲಸನ ಮುಗಿಸಿ ಪೂಜೆ ಮುಗಿಸಿ ಹೋಗಬೇಕು. ಹಾಗಾಗಿ ಟೈಮ್ ಶೆಡ್ಯೂಲ್ ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ಎಷ್ಟು ಫಾಸ್ಟಾಗಿ ಕೆಲಸ ಮಾಡಿಕೊಂಡ್ರು ಥರ್ಸ್ಡೇ ಮಾತ್ರ ಕೆಲಸಗಳು ಮುಗಿಯೋದೇ ಇಲ್ಲ. ಹಾಗಾಗಿ ಪಾತ್ರೆ ಎತ್ತು ಸ್ವಲ್ಪ ತೊಳೆದಾಕ್ಕೊಂಡು ಆಮೇಲೆ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಪಾತ್ರೆನ ವಾಶ್ ಮಾಡಿಕೊಂಡೆ. ತಿಂಡಿಗೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿಕೊಂಡೆ. ಬಟ್ ತಿಂಡಿ ಕ್ವಿಕ್ಕಾಗೋಂಥದ್ದು ಏನಿದೆ ಅಂತ ನೋಡ್ಕೊಂಡು ಆಮೇಲೆ ಮಾಡ್ಕೋಬೇಕು. ಫಸ್ಟು ಪೂಜೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಉಳಿದಿರೋ ಕೆಲಸನ ಮಾಡ್ಕೋಬೇಕು. ಹೀಗೆ ರಾತ್ರಿಯೇ ಆಲ್ಮೋಸ್ಟ್ ಪಾತ್ರೆನ ವಾಶ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಆದರೂ ಮಾರ್ನಿಂಗು ಕಾಫಿದು ಹಾಲು ಅದು ಇದು ಎಲ್ಲ ಪಾತ್ರೆ ಹಾಗೆ ಆಗುತ್ತೆ. ಪಾತ್ರೆ ವಾಶ್ ಮಾಡಿದ ನಂತರ ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡೆ. ಸಿಂಕ್ ಕ್ಲೀನ್ ಮಾಡಿಕೊಂಡು ದಿವಾನ ಮೇಲೆ ಬೆಡ್ಶೀಟು ಮತ್ತು ಪಿಲ್ಲೋ ಎಲ್ಲ ಆ ಕಡೆ ಈ ಕಡೆ ಆಗಿತ್ತು. ಮತ್ತು ಅದ್ರ ಮೇಲಿರೋಂಥ ಡಸ್ಟ್ನೆಲ್ಲ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ಸೆಟಲ್ ಮಾಡಿದೆ. ಮತ್ತು ಸ್ವಲ್ಪ ಬಟ್ಟೆ ವಾಶ್ ಮಾಡಿರೋದು ಹಾಗೇ ಇತ್ತು, ಮಡಚಿಟ್ಟಿರಲಿಲ್ಲ. ಅದನ್ನು ಬೆಡ್ ಮೇಲೆಲ್ಲ ಹಾಗೇ ಬಿಟ್ಟರೆ ಅದು ಚೆನ್ನಾಗಿ ಕಾಣೋದಿಲ್ಲ. ಹಾಗಂತ ಹೇಳಿ ಬಟ್ಟೆ ಎಲ್ಲ ನೀಟಾಗಿ ಅದನ್ನೆಲ್ಲ ಅದ್ರ ಪ್ಲೇಸಿಗೆ ನೀಟಾಗಿ ಮಡಚಿಟ್ಟೆ. ಬಟ್ಟೆ ವಾಶ್ ಮಾಡೋದು ಒಂಥರ, ಆದರೆ ಬಟ್ಟೆ ಮಡಚಿಕ್ಕೋದಂತೂ ತುಂಬ ತಲೆನೋವು ಕೆಲಸ. ಬೇಗ ಬೇಗ ಬಟ್ಟೆ ವಾಶ್ ಮಾಡಿಬಿಡ್ಬೋದು, ಬಟ್ ಬಟ್ಟೆನ ಎತ್ತಿಡೋದಿದೆಯಲ್ಲ ಅದ್ರ ಪ್ಲೇಸ್ಗೆ ಸಪ್ರೇಟ್ ಮಾಡಿ ಎಲ್ಲರ ಬಟ್ಟೆನೂ ಒಂದೊಂದು ಥರ ಅದನ್ನು ಜೋಡಿಸೋದಿದೆಯಲ್ಲ ಅದಂತೂ ಮಹಾ ಕಷ್ಟ ಅಂತಲೇ ಹೇಳ್ಬೋದು. ಬಟ್ಟೆ ಕಡಿಮೆ ಇದ್ದಿದ್ದರಿಂದ ಬೇಗ ಎತ್ತಿಟ್ಕೊಂಡೆ. ಆಮೇಲೆ ಉಳಿದಿದ್ದ ಕೆಲಸ ಮಾಡ್ಕೊಂಬಿಡ್ಬೋದು ಬೇಗ ಈಸಿಯಾಗಿ ಅಂದ್ಕೊಂಡು. ನೆಕ್ಸ್ಟು ಇಲ್ಲಿ ಟೀಪಾಯ್ ಮೇಲೆ ಅದು ಇದು ಫ್ರೂಟ್ಸ್ ಬಾಸ್ಕೆಟ್ ಎಲ್ಲ ತುಂಬ ಗಲೀಜಾಗಿರೋ ಥರ ಕಾಣಿಸ್ತು. ಹಾಗಾಗಿ ಅದ್ರ ಮೇಲಿರೋಂಥ ಕ್ಲಾತ್ನ ಕೂಡ ಸರಿ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ಸರಿ ಮಾಡಿ ಫ್ರೂಟ್ ಬಾಸ್ಕೆಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಹಾಗೆ ಕಸ ಎಲ್ಲ ಗುಡಿಸ್ಕೊಂಡು ಮಾಪ್ ಹಾಕ್ಕೊಂಡು ಬಿಡೋಣ ಅಂತ ಹೇಳಿ ಇದನ್ನು ಕೂಡ ಫಿನಿಷ್ ಮಾಡಿಕೊಂಡೆ. ಇದು ಫಿನಿಷ್ ಮಾಡಿದ ನಂತರ ಯಾಕೋ ಕಾಫಿ ಕುಡಿಬೇಕು ಅನ್ನಿಸ್ತು. ಮಾರ್ನಿಂಗು ಕಾಫಿ ಕುಡ್ದಿರಲಿಲ್ಲ ಅಲ್ವ, ಹಾಗಾಗಿ ಸ್ವಲ್ಪ ಹಾಲಿತ್ತು, ಹಾಲನ್ನ ಕಾಯಲಿಕ್ಕೆ ಇಟ್ಟಿದ್ದೆ. ನಾನು ಇಷ್ಟೆಲ್ಲ ಕೆಲಸ ಮಾಡೋತ್ತಿಗೆ ಹಾಲು ತುಂಬ ಚೆನ್ನಾಗಿ ಕಾದಿತ್ತು. ಹಾಗೆ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಬಿಡೋಣ, ಆಮೇಲೆ ಉಳಿದಿದ್ದ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಕಾಫಿ ಮಾಡಲಿಕ್ಕೆ ಬಂದೆ. ನನಗಂತೂ ಕಾಫಿ ಅಂತ ಮೈ ಫೇವ್ರೆಟ್ಟು. ನಾನಂತೂ ಆಲ್ಮೋಸ್ಟ್ ಮನೇಲಿದ್ರಂತೂ ಒಂದು 4 to 5 ಟೈಮ್ಸ್ ನಾನು ಆದಷ್ಟು ಕಾಫಿನೇ ಕುಡಿತಾ ಇರ್ತೀನಿ. ತುಂಬ ಏನಲ್ಲ ನೋಡಿ, ಇಷ್ಟೇ ಕ್ವಾಂಟಿಟಿ ಕುಡಿಯೋದು, ತುಂಬ ಜಾಸ್ತಿನೂ ಏನು ಕುಡಿಯೋದಿಲ್ಲ. ಸ್ವಲ್ಪ ಒಂದು 4ರಿಂದ 5 ಸಿಪ್ ಆಗುವಷ್ಟು. ಅದೊಂಥರ ಅಡಿಕ್ಷನ್ ಅಂತಲೇ ಹೇಳ್ಬೋದು. ಹಾಗೆ ಕಾಫಿ ಮಾಡ್ಕೊಂಡು ಈಚೆ ನೋಡೋಣ ಅಂತ ಈಚೆ ಬಂದು ಕಾಫಿ ಕುಡ್ಕೊಂಡು ಉಳಿದಿದ್ದ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಮತ್ತು ಕಾಫಿ ಕುಡ್ದಿದ್ದೆಲ್ಲ ಆದಮೇಲೆ ಫ್ಲವರ್ಸ್ನ ಕಟ್ಟಿಟ್ಕೊಂಡಿರಲಿಲ್ಲ. ಪೂಜೆಗೆ ಬೇಕಾಗಿರೋಂಥ ಫ್ಲವರ್ಸ್ನೆಲ್ಲ ಕಲೆಕ್ಟ್ ಮಾಡಿ ಅದು ಸ್ವಲ್ಪ ಹಾರ ಮಾಡ್ಕೊಂಬಿಡೋಣ ದೇವರಿಗೆ ಅಂತ ಹೇಳಿ ಮನೇಲಿದ್ದಿರೋಂಥ ಸೇವಂತಿಗೆ ಹೂವನ್ನೇ ಎಲ್ಲ ನೀಟಾಗಿ ಬಿಡಿಸಿಟ್ಕೊಂಡು ದೇವರಿಗೆ ಒಂದು ಹಾರ ರೆಡಿ ಮಾಡಿಕೊಂಡೆ. ಇವತ್ತು ಮಾರ್ಕೆಟಿಗೆ ಹೋಗೋಕ್ಕೆ ಟೈಮ್ ಸಾಕಾಗಲಿಲ್ಲ. ಸೊ ಹಾಗಾಗಿ ಸಾಕಾಗುತ್ತೆ ಅಂದ್ಕೊಂಡು ನಾಳೆ ತೊಗೊಂಡು ಬರೋಣ ಅಂತ ಉಳಿದಿರೋ ಹೂವದಲ್ಲೇ ರೆಡಿ ಮಾಡಿಕೊಂಡೆ. ಇವತ್ತೊಂದು ಪೂಜೆ ಮುಗಿಸ್ಕೊಂಡು ನಾಳೆ ತೊಗೊಂಡು ಬರೋಣ ಅಂಥೇಳಿ. ಯಾಕೆಂದರೆ ನೆನ್ನೆ ನಾನು ಸಂಜೆ ಬಂದಿದ್ದೇ ಲೇಟ್ ಆಯಿತು. ಹಾಗಾಗಿ ಬೇರೆ ಎಲ್ಲೂ ಹೋಗಲಿಕ್ಕೆ ಆಗಲಿಲ್ಲ. ಹಾಗಾಗಿ ಈ ಹೂವನ್ನೇ ಸರಿ ಮಾಡ್ಕೊಂಬೇಡ ಅಂದ್ಕೊಂಡು ಹಾರ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ರೋಸ್ ಕೂಡ ಹಾಕೋತೀನಿ, ಬಟ್ ಇವತ್ತು ಇರಲಿಲ್ಲ. ಹಾಗಾಗಿ ಇರೋವಂಥ ಹೂದಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ರಾಯರಿಗೆ ಒಂದು ಸಣ್ಣದಾಗಿ ಹೂಮಾಲೆನ ರೆಡಿ ಮಾಡ್ಕೊಂಬಿಡೋಣ ಅಂತ ಕೂತ್ಕೊಂಡೆ. ಹೂಮಾಲೆ ಆದಷ್ಟು ನಾನು ಪರ್ಚೇಸ್ ಮಾಡೋದೇ ಕಡಿಮೆ. ಯಾಕೆಂದರೆ ನಾನೇ ಮನೆಯಲ್ಲಿ ಹೂಮಾಲೆ ಮಾಡ್ಕೊಂಡ್ಬಿಡ್ತೀನಿ. ಅದೆಲ್ಲ ಮಾಡಿದ ನಂತರ ಸ್ನಾನ ಮಾಡ್ಕೊಂಡು ಬಂದು ಉಳಿದಿರೋ ಪೂಜೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಆಲ್ರೆಡಿ 7:45 ಆಗಿಬಿಟ್ಟಿದೆ. ಇನ್ನು 1 ಅವರಲ್ಲಿ ಎಲ್ಲ ಕೆಲಸನ ಮುಗಿಸಿ ಪೂಜೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಮಾಡಿ ನಾನು ರೆಡಿಯಾಗಿ ಹೋಗೋತ್ತಿಗೆ ಆಲ್ಮೋಸ್ಟ್ ಟೈಮ್ ಆಗಿಬಿಡುತ್ತೆ. ಟೈಮ್ ಹೆಂಗೆ ಓಡ್ತಿರುತ್ತೆ ಅಂತಲೇ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಮಾರ್ನಿಂಗು ಎಷ್ಟು ಬೇಗ ಟೈಮ್ ಆಗೋಗುತ್ತೆ ಅಂದರೆ ಕಣ್ಣು ಮುಚ್ಚಿ ಕಣ್ಣು ಬಿಡೋತ್ತಿಗೆ ಆಗಲೇ 9 o'clock ಆಗಿಬಿಟ್ಟಿರುತ್ತೆ. ಆದಷ್ಟು ಕೆಲಸಗಳನ್ನ ಎಷ್ಟು ಫಾಸ್ಟಾಗಿ ಮಾಡಿಕೊಂಡ್ರೂ ಸಾಕಾಗೋದಿಲ್ಲ. ಹಾಗೆ ದೇವ್ರ ಪೂಜೆ ಸಾಮಾನು ಎಲ್ಲ ತೊಳೆದಿಟ್ಕೊಂಡಿದ್ದೆ. ನೆನ್ನೆನೇ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಬರೀ ದೇವ್ರ ಮನೆ ಮಾತ್ರ ಒರೆಸ್ಕೊಂಡು ರಾಯರ ಫೋಟೋ ಮಾತ್ರ ಕ್ಲೀನ್ ಮಾಡಿಕೊಂಡು
ಇರೋವಂಥ ಹೂದಲ್ಲೇ ಅಡ್ಜಸ್ಟ್ ಮಾಡಿ ಅಲಂಕಾರ ಮಾಡಿ ದೇವ್ರ ಮುಂದೆ ಒಂದು ರಂಗೋಲಿ ಹಾಕಿದೆ. ಹಾಗೆ ಹೊಸ್ಲಿಗೆ ಕುಂಕುಮನ ಇಟ್ಕೊಂಬಿಡೋಣ ಅಂಥೇಳಿ ಹೊಸ್ಲಿಗೆ ಕುಂಕುಮ ಇಟ್ಕೊಂಡು ಇಲ್ಲೂ ಕೂಡ ರಂಗೋಲಿ ಹಾಕ್ಕೊಂಬಿಡೋಣ ಅಂಥೇಳಿ ದೇವ್ರ ಮನೆಗೆ ಹಾಕ್ಕೋತಾ ಇದ್ದೀನಿ. ಪೂಜಾ ಕೆಲಸ ನಾವು ಎಷ್ಟೇ ಫಾಸ್ಟಾಗಿ ಮಾಡಿದ್ರು, ಎಷ್ಟೇ ಪ್ರಿಪ್ರೇಷನ್ಸ್ನ ಮಾಡಿಕೊಂಡ್ರು, ಹೇಗೆ ಮಾಡಿದ್ರು ಕೂಡ ಪೂಜೆ ಕೆಲಸಕ್ಕೆ ಮಾತ್ರ ಟೈಮ್ ಬೇಕೇ ಬೇಕು. ಯಾಕೆಂದರೆ ಒಂದು 5-10 ಮಿನಿಟ್ಸಲ್ಲಿ ಪೂಜೆನ ನಾವು ಫಿನಿಷ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಬೇರೆ ದಿನಗಳಲ್ಲಾದರೆ ಹೋಗ್ಲಿ ಹೇಗೋ ಮಾಡ್ಬೋದು ಅನ್ಬೋದು. ಬಟ್ ಗುರುವಾರ ಮಾತ್ರ ನಾವು ಹೇಗೆ ಮಾಡಿದ್ರು ಪೂಜೆಗೆ ಅಂತಲೇ ಮಿನಿಮಮ್ ಅಂದರೂ ಒಂದು 40-50 ನಿಮಿಷ ಬೇಕೇ ಬೇಕು. ಯಾಕೆಂದರೆ ದೇವ್ರನ್ನ ರೆಡಿ ಮಾಡ್ಕೋಬೇಕು, ಅದೆಲ್ಲ ಒರೆಸ್ಕೋಬೇಕು, ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು. ಅದೆಲ್ಲ ಕ್ಲೀನ್ ಮಾಡದೆ ಪೂಜೆ ಮಾಡಿದ್ರೆ ನಮಗಂತೂ ಮನಸ್ಸಿಗಂತೂ ಸಮಾಧಾನವೇ ಇರಲ್ಲ. ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಿನೇ ಪೂಜೆ ಮಾಡಬೇಕು. ಮನೆಯಲ್ಲೇ ಇರೋದಾದರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಟೈಮ್ ಇರುತ್ತೆ, ನಿಧಾನವಾಗಿ ಮಾಡ್ಕೊಳ್ಳೋಣ ಅನ್ಬೋದು. ಬಟ್ ಕೆಲ್ಸಕ್ಕೆ ಹೋಗೋದ್ರಿಂದ ಇರೋ ಟೈಮಲ್ಲೇ ಆದಷ್ಟು ಬೇಗ ಮಾಡ್ಕೋಬೇಕು. ನೋಡಿ, ಈ ರೀತಿ ದೇವ್ರ ಮನೆನ ರೆಡಿ ಮಾಡಿಕೊಂಡೆ. ಮನೆ ಬಾಗಿಲಿಗೂ ಈ ರೀತಿಯಾದ ಸುಂದರವಾದ ರಂಗೋಲಿನ ಹಾಕ್ಕೊಂಡೆ. ನನಗೆ ತುಂಬ ಚೆನ್ನಾಗಿ ರಂಗೋಲಿ ಹಾಕೋಕ್ಕೇನು ಬರಲ್ಲ, ಆದರೂ ಬೆಟರು, ಪರವಾಗಿಲ್ಲ. ಇದೆಲ್ಲ ಮುಗಿಸಿ ದೇವರಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ದೇವ್ರಿಗೆ ಪೂಜೆ ಮುಗಿಸಿ ನೆಕ್ಸ್ಟು ತಿಂಡಿನ ರೆಡಿ ಮಾಡ್ಕೊಂಡು ಬಿಡಬೇಕು. ಅಂದರೆ ಗುರುವಾರ ದಿನ ದೇವರಿಗೆ ನಾವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ದೇವರಿಗೆ ಪೂಜೆನ ಮಾಡ್ತೀವೋ ಅಷ್ಟು ಮನಸ್ಸು ತುಂಬ ಚೆನ್ನಾಗಿರುತ್ತೆ. ಬೇರೆ ಯಾರಿಗೋ ಹೇಗೋ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ನಾನು ರಾಯರಿಗೆ ಎಷ್ಟು ಪೂಜೆ ಮಾಡ್ತೀನೋ ಅಷ್ಟು ನನ್ನ ಮನಸ್ಸು ಚೆನ್ನಾಗಿರುತ್ತೆ. ಮತ್ತು ನಮ್ಮ ಮನೆ ವಾತಾವರಣ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಎಲ್ರಿಗೂ ರಾಯರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.